ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್. ನಾನು ಇವತ್ತು ಸಖತ್ ಟೇಸ್ಟಿಯಾಗಿ ಹಾಗೆ ಗರಿ ಗರಿಯಾಗಿರುವಂತಹ ಈ ಹಬ್ಬಕ್ಕೆ ಕರ್ಜಿಕಾಯಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಕರ್ಜಿಕಾಯಿ. ಹಾಗಿದ್ರೆ ಬನ್ನಿ, ತಡ ಮಾಡ್ದೇ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 1 ಕಪ್ ಆಗುವಷ್ಟು ಶೇಂಗಾನ ಹುರ್ಕೋಬೇಕಾಗತ್ತೆ. ಇಲ್ಲಿ ನಾವು ಶೇಂಗಾನ ಸೀದೋಗೋ ಥರ ಹುರ್ಕೋಬಾರ್ದು, ಮೀಡಿಯಮಲ್ಲಿ ಹುರ್ಕೊಂಡಾದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಈ ಥರ ಆದರೆ ಸಾಕಾಗುತ್ತೆ. ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು, ನಮಗೆ ಮೇಲ್ಗಡೆ ಸಿಪ್ಪೆ ಎಲ್ಲ ಹೋಗಬೇಕು. ಅದಕ್ಕೋಸ್ಕರ ಅದನ್ನು ಬಿಟ್ಬಿಡೋಣ. ಅದು ತಣ್ಣಗಾಗೋ ಅಷ್ಟರಲ್ಲಿ ಹಿಟ್ಟನ್ನ ಕಲಿಸ್ಕೊಳ್ಳೋಕ್ಕೆ ಇಲ್ಲಿ ನಾನು ಮೈದಾ ಹಿಟ್ಟು ಹಾಗೆ ಚಿರೋಟಿ ರವೆನ ತೊಗೊತಾ ಇದ್ದೀನಿ. ಚಿರೋಟಿ ರವೆ ಮೈದಾ ಹಿಟ್ಟನ್ನ ಜರಡಿ ಮಾಡಿಕೊಂಡು ತೊಗೊತಾ ಇದ್ದೀನಿ. ಇದಕ್ಕೆ ಇವಾಗ ಕಾಯ್ದಿರೋಂತಹ ಎಣ್ಣೆನ ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ಹಿಟ್ಟು ಕಲಿಸುವಾಗ ನೀವು ಒಂದು ಸ್ವಲ್ಪ ಚಿಟಿಕೆ ಉಪ್ಪನ್ನ ಸೇರಿಸ್ಕೊಳ್ಳಿ. ಹಾಗೆ ಬೇಕಾದರೆ ನೀವು ಇಲ್ಲಿ ಕಾಯಿಸಿ ಆರಿಸಿರೋಂತಹ ಹಾಲನ್ನು ಸಹ ಸೇರಿಸ್ಕೊಂಡು ಕಲಿಸ್ಕೋಬೋದು. ನಾನು ಉಪ್ಪನ್ನು ಹಾಕಿ ಹಾಲು ಏನೂ ಹಾಕ್ಕೊಂಡು ಕಲಿಸ್ಕೊಂಡಿಲ್ಲ, ನೀರು ಎಣ್ಣೆ ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ ಹಿಟ್ಟು ಈ ಥರ ಆಗಿದೆ. ಇದನ್ನ ಇವಾಗ ಲಿಡ್ ಕ್ಲೋಸ್ ಮಾಡಿ ನೆನೆಯೋದಕ್ಕೆ ಬಿಟ್ಬಿಡೋಣ. ಹಾಗೆ ಹುರ್ಕೊಂಡಿರೋಂತಹ ಶೇಂಗಾನು ಸಹ ಇಲ್ಲಿ ತಣ್ಣಗಾಗಿದೆ. ಇದ್ರ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ಇದನ್ನ ಕ್ಲೀನ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ನೋಡಿ ಇದು ಈ ಥರ ಇದೆ. ಇದನ್ನು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ 1 ಕಪ್ಪು ಶೇಂಗಾಕ್ಕೆ ಅರ್ಧ ಕಪ್ ಆಗುವಷ್ಟು ಹುರುಗಡ್ಲೆ ಹಾಕ್ಕೊತಾ ಇದ್ದೀನಿ. ಹುರುಗಡ್ಲೆನೂ ಸಹ ಇಲ್ಲಿ ಪೌಡರ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಪೌಡರ್ ಮಾಡ್ಕೊಂಡು ತೊಗೊಂಬಂದಿರೋಂತಹ ಹುರುಗಡ್ಲೆನ ಈ ಥರ ಒಂದು ಬುಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಅದೇ ಜಾರಿಗೆನೇ ಇವಾಗ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಶೇಂಗಾನ, ಅದನ್ನು ಸಹ ಇಲ್ಲಿ ಪೌಡರ್ ಮಾಡ್ಕೊಂಡು ತೊಗೊಂಬರ್ತಾ ಇದ್ದೀನಿ. ಪೌಡರ್ ಮಾಡ್ಕೊಂಡು ತೊಗೊಂಬಂದಿರೋಂತಹ ಶೇಂಗಾನೂ ಸಹ ಹುರುಗಡ್ಲೆ ಪುಡಿ ಏನು ಹಾಕಿದ್ದಲ್ಲ ಅದಕ್ಕೇ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ಎರಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು 1 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 3/4 ಕಪ್ ಆಗುವಷ್ಟು ಪುಡಿ ಆಗಿದೆ ಅಲ್ವಾ, ಅದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲ ಆದರೆ ಸಾಕಾಗುತ್ತೆ. ತುಂಬ ಬೆಲ್ಲ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ, ಅದಕ್ಕೋಸ್ಕರ 1 ಕಪ್ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಇನ್ನೊಂದು ಸರಿ ನಾವು ಮಿಕ್ಸಿ ಮಾಡ್ಕೋಬೇಕಾಗಿರುತ್ತೆ. ಹಾಕಿರುವಂತಹ ಬೆಲ್ಲ, ಪುಟಾಣಿ ಹಾಗೆ ಶೇಂಗಾ ಇದೆಲ್ಲ ನೀಟಾಗಿ ಬೆರೆತ್ಬಿಟ್ಟು ಸ್ವೀಟಾಗಿ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಮಿಕ್ಸಿಗೆ ಹಾಕೋಬೇಕಾಗುತ್ತೆ. ನೋಡಿ ಮಿಕ್ಸಿಗೆ ಹಾಕೋದ್ಮೇಲೆ ನಮ್ಮ ಕರ್ಜಿಕಾಯಿ ಪುಡಿ ರೆಡಿ ಆಯಿತು. ಈ ಥರ ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು. ಈ ಥರ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದು ಇವಾಗ ನಾವು ಹಾಕಿರುವಂತಹ ಬೆಲ್ಲ, ಶೇಂಗಾ ಅದೆಲ್ಲ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇಲ್ಲಿ ನೀವು ಹುರುಗಡ್ಲೆನ ಜಾಸ್ತಿ ಹಾಕೋಬೋದು, ಇಲ್ಲ ಶೇಂಗಾನ ಜಾಸ್ತಿ ಹಾಕೋಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟಿಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು. ಇದಕ್ಕೇನು ಕರೆಕ್ಟಾಗಿರೋಂತಹ ಅಳತೆ ಅಂತ ಏನಿಲ್ಲ ಇಲ್ಲಿ. ಹಾಗೆ ಇಲ್ಲಿ ಒಂದು ಬುಟ್ಟಿಗೆ ಹಾಕ್ಕೊಂಡ್ಬಿಟ್ಟು ನಾನು ಇದಕ್ಕೆ 1 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿ ಹಾಗೆ 1 ಸ್ಪೂನ್ ಆಗುವಷ್ಟು ಕರೆ ಎಳ್ಳನ್ನ ತೊಳೆದ್ಬಿಟ್ಟು ಹುರ್ಕೊಂಬಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಇಷ್ಟ ಆದರೆ ಪರ್ಫೆಕ್ಟ್ ಆಗಿರೋಂತಹ ಕರ್ಜಿಕಾಯಿ ಪುಡಿ ರೆಡಿ ಆಯಿತು. ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಂಡು ಕರ್ಜಿಕಾಯಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಇಲ್ಲಿ ಕರ್ಜಿಕಾಯಿ ಎಷ್ಟು ದಪ್ಪ ಬೇಕು ಅಂತ ನೋಡಿಬಿಟ್ಟು ಇಲ್ಲಿ ನೀವು ಹಿಟ್ಟನ್ನ ತೊಗೋಬೇಕಾಗತ್ತೆ. ನಾನಿಲ್ಲಿ ಚಿಕ್ಕದಾಗಿ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪನೇ ತೊಗೊತಾ ಇದ್ದೀನಿ. ನೋಡಿ ಒಂದು ಚಿಕ್ಕ ಗೋಲಿ ಆಕಾರದಷ್ಟು ಆದರೆ ಸಾಕಾಗುತ್ತೆ. ಈ ಒಂದು ಕರ್ಜಿಕಾಯಿಗೆ ಇಷ್ಟು ಹಿಟ್ಟು ಆಗಬೇಕಾಗುತ್ತೆ. ಇದನ್ನು ನೀಟಾಗಿ ಮೈದಾ ಹಿಟ್ಟಲ್ಲಿ ಅದ್ಕೊಂಡ್ಬಿಟ್ಟು ಲಟ್ಟಿಸ್ಕೊತಾ ಇದ್ದೀನಿ. ಈ ಎಲೆ ಶೇಪಲ್ಲಿ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ನಿಮಗೇನಾದರೂ ಈ ಥರ ಬರಲಿಲ್ಲ ಅಂದರೆ ಪೂರಿ ಶೇಪಲ್ಲೂ ಸಹ ನೀವು ಮಾಡ್ಕೋಬಹುದು. ನಾನಿಲ್ಲಿ ಎಲೆ ಶೇಪಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ಪೂರ್ತಿಯಾಗಿ ತೆಳುವಾಗಿ ಇರಬೇಕು. ದಪ್ಪ ಇದ್ದರೆ ಕರ್ಜಿಕಾಯಿ ಕರೆದ ಮೇಲೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಪೂರ್ತಿಯಾಗಿ ತೆಳುವಾಗಿ ಲಟ್ಟಿಸ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾನು ತೊಗೊಂಬಂದಿದ್ದೀನಿ ಲಟ್ಟಿಸ್ಕೊಂಡು. ಈ ಥರ ಆದರೆ ಸಾಕು. ಇವಾಗ ಇದನ್ನು ಈ ಥರ ಕೈ ಮೇಲೆ ಹಾಕ್ಕೊಂಡು ನಾವು ಮಾಡ್ಕೊಂಡಿರೋಂತಹ ಪುಡಿನ ಆ ಕರ್ಜಿಕಾಯಿಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಮಾತ್ರ ಹಾಕೋಬೇಕಾಗತ್ತೆ. ಇಲ್ಲಿ 1-2 ಸ್ಪೂನ್ ಆದರೆ ಸಾಕಾಗುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ಈ ಥರ ಹಾಕ್ಕೊಂಡು ಒಂದು ಸೈಡಿಗೆ ನೀರನ್ನ ಹಚ್ಕೋಬೇಕಾಗತ್ತೆ. ಯಾಕಂದರೆ ನಾವಿಲ್ಲಿ ಪ್ರೆಸ್ ಮಾಡಿದಾಗ ಎರಡೂ ಅಂಟ್ಕೋಬೇಕು. ಅದಕ್ಕೋಸ್ಕರ ಒಂದು ಸೈಡು ನೀರನ್ನ ಹಾಕ್ಕೊಂಡು ಒಂದು ಕಡೆಯಿಂದ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಬಂದರೆ ಕರ್ಜಿಕಾಯಿ ರೆಡಿ ಆಯಿತು ಅಂತ ನೋಡಿ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಇದೇ ಥರನೇ ಮಾಡ್ಕೊಳ್ಳಿ. ನಿಮ್ಗೆ ಈ ಥರ ಬರಲಿಲ್ಲ ಅಂದರೆ ಈ ಕಡುಬು ಮಾಡೋದು ಇದು ಬರುತ್ತಲ್ವ ಮೇಕರು, ಅದರಲ್ಲೂ ಸಹ ನೀವು ಮಾಡ್ಕೋಬಹುದು. ನನಗೆ ಅದರಲ್ಲಿ ಅಷ್ಟೊಂದು ಕಂಫರ್ಟಬಲ್ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಇದೇ ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ. ಈ ಥರ ಪ್ರೆಸ್ ಮಾಡ್ಕೊಂಬಿಟ್ರೆ ಸಾಕು. ಹಾಗೆ ಪ್ರೆಸ್ ಮಾಡುವಾಗ ಪೂರ್ತಿಯಾಗಿ ಪ್ರೆಸ್ ಮಾಡಿ, ಒಂಚೂರು ಎಲ್ಲೂ ಓಪನ್ ಇರಬಾರ್ದು. ಓಪನ್ ಇದ್ದರೆ ಎಣ್ಣೆಯಲ್ಲಿ ಹಾಕಿದಾಗ ಪುಡಿ ಹಾಕಿರುವಂತಹ ಕರ್ಜಿಕಾಯಿ ಪುಡಿ ಎಲ್ಲ ಆಚೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ. ಇದೇ ಥರನೇ ಮಾಡ್ಕೊಂಡಿರೋಂತಹ ಎಲೆ ಎಲ್ಲನೂ ಇದೇ ಥರ ತುಂಬಿಬಿಟ್ಟು ಇಟ್ಕೊತಾ ಇದ್ದೀನಿ. ಈ ಥರ ತುಂಬಿದ ಮೇಲೆ ಇದನ್ನು ಮಾಡೋ ಅಷ್ಟರಲ್ಲೇ ನಾನು ಎಣ್ಣೆನೂ ಸಹ ಬಿಸಿಗೆ ಇಟ್ಕೊಂಡಿದ್ದೆ. ಎಣ್ಣೆನೂ ಸಹ ಬಿಸಿ ಆಗಿತ್ತು. ಇವಾಗ ಇದನ್ನು ಡೀಪ್ ಫ್ರೈ ಮಾಡ್ಕೊಂಬಿಡೋಣ.
ನೋಡಿ ಎಣ್ಣೆನೂ ಸಹ ಇಲ್ಲಿ ಬಿಸಿಯಾಗಿದೆ. ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಎಣ್ಣೆಲಿ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆಯಲ್ವ ಅಂತ ನೋಡೋದಕ್ಕೆ ಎಣ್ಣೆನೂ ಸಹ ನೀಟಾಗಿ ಕಾದಿದೆ. ಇವಾಗ ನಾವೇನು ತುಂಬಿಟ್ಕೊಂಡಿದ್ವಲ್ಲ ಕರ್ಜಿಕಾಯಿ ಅದನ್ನು ಹಾಕ್ಕೊತಾ ಇದ್ದೀನಿ. ನಾನು 3 ಕರ್ಜಿಕಾಯಿನ ಹಾಕ್ಕೊತಾ ಇದ್ದೀನಿ. ನೀವು ತೊಗೊಂಡಿರೋಂತಹ ಬಾಣಲೆ ಏನಾದ್ರು ದೊಡ್ಡದಾಗಿದ್ದರೆ ನೀವು ಆರಾಮಾಗಿ ಒಂದು 4ರಿಂದ 5 ಕರ್ಜಿಕಾಯಿನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬಹುದು. ನಾನು ತೊಗೊಂಡಿರೋಂತಹ ಬಾಣಲೆ ಚಿಕ್ಕದಿರೋ ಕಾರಣಕ್ಕೆ ನಾನಿಲ್ಲಿ 3 ಹಾಕ್ಕೊಂಡು ಡೀಪ್ ಫ್ರೈನ ಮಾಡ್ಕೊತಾ ಇದ್ದೀನಿ. ನೋಡಿ ಒಂದೊಂದಾಗಿ ಇಲ್ಲಿ ಎಣ್ಣೆಲಿ ಹಾಕ್ಕೊತಾ ಇದ್ದೀನಿ. ಕರ್ಜಿಕಾಯಿ 3 ಕರ್ಜಿಕಾಯಿ ಬೇಯೋದಕ್ಕೆ 1 ನಿಮಿಷ ಆದರೆ ಸಾಕಾಗುತ್ತೆ. ಯಾಕಂದರೆ ಒಳಗಡೆ ಪುಡಿ ಏನು ನಮಗೆ ಡೀಪ್ ಫ್ರೈ ಆಗೋವಂತಹ ಅವಶ್ಯಕತೆ ಇರಲ್ಲ. ಮೇಲ್ಗಡೆ ನಾವೇನು ಹಿಟ್ಟು ಹಾಕಿದ್ದೀವಲ್ಲ ಅದು ಮಾತ್ರ ಡೀಪ್ ಫ್ರೈ ಆಗಬೇಕು. ಈ 3 ಕರ್ಜಿಕಾಯಿ ಹಾಕಿದ್ಮೇಲೆ ಫಸ್ಟ್ ಕರ್ಜಿಕಾಯಿ ಏನು ಹಾಕಿರ್ತೀವಲ್ಲ ನಾವು ಅದನ್ನು ಟರ್ನ್ ಮಾಡಿಕೊಂಡ್ರೆ ಸಾಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಗರಿ ಆಗಿರುವಂತಹ ಕರ್ಜಿಕಾಯಿಯು ಸಹ ರೆಡಿ ಆಗುತ್ತೆ. ಹಾಗೆ ಮೇಲ್ಗಡೆ ನೋಡಿ ಯಾವ ಥರ ಬಬಲ್ಸ್ ಬಂದಿದೆ ಅಂತ. ಹಾಗೆ ಈ ಥರ ಗೋಲ್ಡನ್ ಕಲರ್ ಬಂದರೆ ಸಾಕು, ಪರ್ಫೆಕ್ಟಾಗಿರುವಂತಹ ಕರ್ಜಿಕಾಯಿ ಗರಿಯಾಗಿ ರೆಡಿಯಾಗಿರುತ್ತೆ. ನೋಡಿದ್ರಲ್ವ ಈ ಥರ ಆದರೆ ರೆಡಿ ಆಯಿತು ಅಂತಲೇ ನಾನು ಇದನ್ನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಇದೇ ಥರನೇ ಮಾಡ್ಕೊಂಡಿರೋಂತಹ ಕರ್ಜಿಕಾಯಿನೆಲ್ಲ ನಾನು ಡೀಪ್ ಫ್ರೈ ಮಾಡ್ಕೊಂಡು ತೊಗೊಂಬರ್ತೀನಿ. ನೋಡಿ ರೆಡಿಯಾಗಿದೆ ಪರ್ಫೆಕ್ಟ್ ಆಗಿರುವಂತಹ ಗರಿ ಆಗಿರುವಂತಹ ಕರ್ಜಿಕಾಯಿ. ನೀವು ಸಹ ಈ ಹಬ್ಬಕ್ಕೆ ಮಾಡಿಬಿಟ್ಟು ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮಾಡಿ. ಹಾಗೆ ನಾನು ಮಾಡಿರುವಂತಹ ಈ ಕರ್ಜಿಕಾಯಿ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.